ಸಂಬಂಧದಲ್ಲಿ ಗಲಾತ್ಯ ಪುಸ್ತಕವನ್ನು ನಾವು ತೆಗೆದುಕೊಳ್ಳೋಣ. ಈ ಪುಸ್ತಕವನ್ನು ಬರೀಬೇಕಾದ್ರೆ ಪ್ರಾರಂಭದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ಮೊದಲನೇ ವಾಕ್ಯ ಮನುಷ್ಯರಿಂದಲ್ಲ, ಮನುಷ್ಯರ ಮುಖಾಂತರವಾಗಿಲ್ಲ, ಯೇಸು ಕ್ರಿಸ್ತನ ಮೂಲಕವಾಗಿ ಎಂಬುದಾಗಿ ಅವನು ಬರೆದು ಅವನು ಹೇಳ್ತಾನೆ, ತಂದೆಯಾಗಿರುವ ದೇವರಿಗೆ ಸತ್ತವರೊಳಗಿಂದ ಎಬ್ಬಿಸಿದ ಯೇಸು ಕ್ರಿಸ್ತನಿಗೆ ನಾನು ಅಪೊಸ್ತಲನಾಗಿರುವಂತ ಪೌಲನು ಎಂಬುದಾಗಿ ಹೇಳ್ತಾನೆ. ಯಾಕೆ ಇದನ್ನು ಹೇಳಿದಾನೆ ಅಂತ ಹೇಳಿದ್ರೆ, ನಾವು ತುಂಬಾ ಸಭೆಗಳಲ್ಲಿ ಸತ್ಯವೇದವನ್ನು ಓದಿ ನಾವು ಅದನ್ನು ತೆಗೆದುಕೊಳ್ಬೇಕಾಗುವ ವಿತ್ತದಲ್ಲಿ ತೆಗೆದುಕೊಳ್ಳದೆ ಹೋದರೆ ದೇವರ ವಾಕ್ಯದಲ್ಲಿರುವ ಸತ್ಯಾಂಶಗಳು, ದೇವರ ಪ್ರಮಾಣಗಳಿರುವಂತಹ ಸತ್ಯಗಳು ನಮಗೆ ಹೆಚ್ಚಾಗಿ ನಾವು ಗ್ರಹಿಸಿಕೊಂಡು ಅದರಂತೆ ನಡೆಯೋದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಮ್ಮನ್ನ ತಿಳಿಸಿಬಿಡುತ್ತೆ. ಸತ್ಯವೇದವು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯಗಳನ್ನ ಕರೆಕ್ಟ್ ಆಗಿ ಗ್ರಹಿಸಿಲ್ಲ ಅಥವಾ ಸರಿಯಾಗಿ ಆ ದೇವರ ವಾಕ್ಯವು ನಮಗೆ ಹೇಗೆ ಬಂದಿದೆ ಎಂಬುದನ್ನು ಅರಿವು ನಮಗೆ ಇಲ್ಲದೆ ಹೋದಾಗ, ದೇವರು ನಮ್ಮ ಸಹ ಮಾತಾಡುವ ಸತ್ಯಗಳನ್ನ ನಾವು ಕರೆಕ್ಟಾಗಿ ಗ್ರಹಿಸಿಕೊಂಡು ಹೋದರೆ ನಾವು ಅದರಲ್ಲಿ ಉಂಟಾಗುವ ಫಲವು ಆಶೀರ್ವಾದಗಳನ್ನು, ಅದರ ಮಹತ್ವಗಳನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲದೆ ನಾವು ನಷ್ಟ ಹೊಂದ್ಬಿಡ್ತೀವಿ. ನೋಡಿ, ಇದರಲ್ಲಿ 10ನೇ ವಾಕ್ಯದಲ್ಲಿ ಒಂದೆರಡು ಅಂಶವನ್ನು ಹೇಳ್ತಾನೆ, ಓದೋಣ. ಮನುಷ್ಯರನ್ನು ದೇವರನ್ನು ಫಸ್ಟ್ ಅವನು, ನಾನು ಈ ದೇವರ ವಾಕ್ಯಗಳನ್ನ ಗ್ರಹಿಸಿ ನಾನು ನಡೆಯುವುದಕ್ಕೆ ನನ್ನನ್ನು ಕರೆದ ದೇವರ ಮುಂದೆ ನಾವು ಅಪೊಸ್ತಲರಾಗಿ, ಸೇವಕರಾಗಿ, ದೇವರ ಮನುಷ್ಯರಾಗಿರುವುದರಿಂದ ನಾನು ಮನುಷ್ಯರನ್ನು ಅಥವಾ ದೇವರನ್ನು, ನಾವು ಇದು ಬಹಳ ಶ್ರೇಷ್ಠವಾಗಿ ಒಂದು ಅಂಶ. ಇವತ್ತು ವಿಶ್ವಾಸ ಜೀವನದಲ್ಲಿ, ವಿಶ್ವಾಸದಲ್ಲಿ ಬಂದವರು, ವಿಶ್ವಾಸಿಗಳಾಗಿರುವಂತಹ ದೇವರ ಮಕ್ಕಳು ಮನುಷ್ಯರನ್ನು ದೇವರನ್ನು ಹೋಲಿಸುವವರಾಗಿದ್ದಾರೆ. ನಮಗೆ ಪ್ರಾರ್ಥನೆಗಿಂತಲೂ ದೇವರ ವಾಕ್ಯವನ್ನು ಕೇಳಿ ನಡಿಬೇಕೆಂಬ ಆಸಕ್ತಿಗಿಂತಲೂ ದೇವರಕ್ಕಿಂತಲೂ ಹೆಚ್ಚಾಗಿ ನಾವು ಮನುಷ್ಯರನ್ನ, ಈ ಪ್ರಪಂಚದ ಕಾರ್ಯಗಳನ್ನ ಪ್ರೀತಿಸುವಾಗಿರುವುದನ್ನ ನಾವು ಈ ಕಡೆ ಕಾಲದಲ್ಲಿ ನೋಡ್ತೀವಿ. ಓದಿ. ಇಲ್ಲಿ ಮನುಷ್ಯರ ಮೆಚ್ಚುಗೆಗಾಗಿ, ಮನುಷ್ಯನ ಹೋಲಿಸೋದಕ್ಕಾಗಿ ನಾವು ಭೂಮಿ ಮೇಲೆ ಬದುಕ್ತಾ ಇದ್ರೆ ನಾವು ಯಾರಾಗಲ್ಲ? ದೇವರಿಗೆ ದಾಸರಾಗಲ್ಲ, ದೇವರನ್ನು ಹಿಂಪಾಲಿಸುವವರಾಗಲ್ಲ, ದೇವರಿಗೆ ಮೆಚ್ಚಿನವರಾಗಲ್ಲ, ದೇವರ ಸನ್ನಿಧಿಯಲ್ಲಿ ನಾವು ಕಾಣುವುದಕ್ಕೆ ನಾವು ಯೋಗ್ಯರಾಗಲ್ಲ. ಯಾಕಂತಂದ್ರೆ ನಮಗೆ ವಿಶ್ವಾಸದಲ್ಲಿ ಬಂದ ಕಾಲಗಳು, ವಿಶ್ವಾಸ ಇರುವ ಸಮಯಗಳಲ್ಲಿ ನಮಗಿದ್ದ ಒಂದು ಆ ಭಯಭಕ್ತಿ ವಿಶ್ವಾಸ ನೋಡಿದ್ರೆ ಇವತ್ತು ಹೆಂಗಿದ್ವಿ ಅಂತ ಹೇಳಿದ್ರೆ, ಆವತ್ತಿದ್ದ ಸ್ವಾರ್ಥೆಯು, ಆವತ್ತು ದೇವರ ವಾಕ್ಯವನ್ನು ಕೇಳಿ ನಡೆಯುವಂತ ಆ ದೇವರ ಕೃಪೆ ಇರುವಂತ ಅನುಭವ ಇವತ್ತು ಇಲ್ಲ. ನೋಡಿ, 6ನೇ ವಾಕ್ಯ ನೋಡೋಣ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಗಲಾತ್ಯವರಿಗೆ ಬರಿಬೇಕಾದ್ರೆ ಅತಿ ವಿಶೇಷವಾಗಿರುವ ಅಂಶಗಳಿದೆ ಎಂಬುದಾಗಿ ಹೇಳುವಾಗ ಆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಏನು ಹೇಳ್ದ ಗೊತ್ತಾ? ಓದಮ್ಮ. ನೀವು ಪ್ರಾರಂಭದಲ್ಲಿ ಸತ್ಯಕ್ಕೆ ತಕ್ಕಾಗಿ ನಡೀತಾ ಇದ್ದೀರಿ, ಆದ್ರೆ ಈಗ ನಿಮ್ಮನ್ನು ಯಾರು ಮಾಡಿದ್ದಾರೆ? ವಂಚಿಸಿದ್ದಾರೆ, ಮೋಸಗೊಳಿಸ್ತಾ ಇದ್ದಾರೆ ನಿಮ್ಮನ್ನು. ಅದಕ್ಕೆ ಯೇಸು ಸ್ವಾಮಿ ನೋಡಿದ ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಯಾರು ನಿಮ್ಮನ್ನು ಮೋಸಗೊಳಿಸಂತೆ ನೋಡಿಕೊಳ್ಳಿ. ಆದರೆ ಗಲಾತ್ಯದವಲ್ಲಿರುವಂತಹ ವಿಶ್ವಾಸಿಗಳು, ದೇವ ಜನರು
ಪ್ರಾರಂಭದಲ್ಲಿ ದೇವರ ವಿಶ್ವಾಸದಲ್ಲಿ ಭಕ್ತಿಯಲ್ಲಿ ಉತ್ತಮರಾಗಿ ಬೆಳೆದು ದೇವರ ನಾಮದ ಸತ್ಯವನ್ನು ಅನುಸರಿಸಿ ನಡೆಯುವರಾಗಿದ್ದರು. ಆದರೆ ಆಮೇಲೆ ಬರ್ತಾ ಏನಾದವರು, ಅವರು ಕೇಳಿದ ದೇವರ ವಾಕ್ಯವು, ಅವರು ಕೇಳಿದ ಉಪದೇಶವು ಅದನ್ನು ಬಿಟ್ಟು ಅವರು ಬೇರೆ ಸ್ವಾರ್ಥ ಅಥವಾ ಬೇರೆ ರೀತಿಯಾಗಿ ಉಪದೇಶವನ್ನು ಕೇಳೋದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಯಾಕಂದ್ರೆ ಅಲ್ಲಿ ಅಲ್ಲಿ ಹೇಳಪಟ್ಟಿದೆ, ಮೊದಲನೇ 6ನೇ ವಾಕ್ಯದ ಓದೋಣ. ಬೇರೆ ಸ್ವಾರ್ಥವನ್ನು ಹಿಡಿದುಕೊಳ್ಳುವುದಕ್ಕೆ ನಾನು ಆಶ್ಚರ್ಯ ಪಡ್ತೀನಿ ಅಂತ. ಆದರೆ ಪ್ರಾರಂಭದಲ್ಲಿ ದೇವರು ನಿಮ್ಮನ್ನು ಕೃಪೆಯಿಂದ ಕರೆದು ರಕ್ಷಿಸಿ ಆವಾಗ ಹೇಳಿದ ದೇವ ವಾಕ್ಯದ ಉಪದೇಶವನ್ನು ಬಿಟ್ಟು ಬೇರೆ ವಾಕ್ಯ ಉಪದೇಶವನ್ನ ಕೇಳಿ ನಡೆಯುವರು ಎಂಬುದಾಗಿ ಆಶ್ಚರ್ಯ ಪಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಈ ಗಲಾತ್ಯದವರಿಗೆ ಕೇಳಿರುವ ವಾಕ್ಯ, ಕೇಳಿರುವ ಉಪದೇಶ ಇರುವ ಅಂಶವನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಕೇಳೋಕೆ ಯಾಕೆ ಹೋಗ್ತಾರೆ ಅಂದ್ರೆ, ನೀವು ಬೈಬಲ್ ಹೇಳ್ತದೆ, ಅವರಲ್ಲಿ ಭೇದಗಳನ್ನ ಭಿನ್ನಗಳನ್ನು ಉಂಟು ಮಾಡಿ ಅವ್ರನ್ನೇನ್ ಮಾಡಬೇಕು? ಕ್ರೈಸ್ತರ ಸ್ವಾರ್ಥದಿಂದ ಅವರನ್ನು ಮಾರ್ಪಡಿಸೋದಕ್ಕೆ. 2ನೇ ಅಧ್ಯಾಯ 20ನೇ ವಾಕ್ಯ. ಇಲ್ಲಿ ಅವರಿಗೆ ತನ್ನನ್ನು ಕುರಿತು ಹೇಳುವ ಸಮಯದಲ್ಲಿ ಏನ್ ಹೇಳ್ತಾನಂದ್ರೆ, ನಾನು ನನ್ನನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಗಲಾತ್ಯದ ಜನರು ಕ್ರಿಸ್ತನೊಂದಿಗೆ ತಮ್ಮನ್ನು ಏನ್ ಮಾಡಿಲ್ಲ? ಶಿಲುಬೆಗೆ ಹಾಕೊಂಡಿಲ್ಲ. ವಿಶ್ವಾಸದಲ್ಲಿ ಬಂದಿದ್ದಾರೆ, ಸ್ವಾರ್ಥೆ ಸತ್ಯವನ್ನು ಅರ್ತಿದ್ದಾರೆ, ಅದ್ಭುತಗಳಾಗಿದೆ, ದೇವರ ನಂಬಿಕೆ ಇಟ್ಟು ಬಂದಿದ್ದಾರೆ, ಉಪದೇಶ ನಡೀತಾ ಇದ್ದಾರೆ. ಆದ್ರೆ ಅವರು ಅದರಲ್ಲಿ ನೆಲೆಗೊಳ್ಳದಂತೆ ಆ ಕ್ರಿಸ್ತನ ಸ್ವಾರ್ಥದಿಂದಲೂ ದೇವರ ವಾಕ್ಯದಲ್ಲಿ ಅವ್ರನ್ನ ಭೇದಗಳನ್ನ ಭಿನ್ನಗಳನ್ನು ಉಂಟು ಮಾಡಿ ಅವರು ಆ ರೀತಿಯಲ್ಲಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ತಮ್ಮನ್ನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿಲ್ಲ. ಅವ್ರು ಹೇಳ್ತಾನೆ, ನಾನು ನನ್ನನ್ನ ಕ್ರಿಸ್ತನಲ್ಲಿ ಶಿಲುಬೆಗೆ ಹಾಕಿಕೊಂಡಿದ್ದೀನಿ, ಇನ್ನು ನಾನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈ ಅನುಭವ ಬರದೇ ಇರುವಾಗ ನಮಗೆ ಬೇರೆ ಮಾತು, ಬೇರೆ ಉಪದೇಶ, ಬೇರೆ ವಿಷಯ ಏನ್ ಮಾಡ್ತಾರೆ? ನಮಗೆ ನಮ್ಮ ಮನಸ್ಸು, ನಮ್ಮ ಹೃದಯವನ್ನ ಕೆಡಿಸ್ಬಿಡುತ್ತೆ. ನಾವು ವಿಶ್ವಾಸ ರಕ್ಷಣೆ ಬಂದಾಗ ಕೂಡ ನಮ್ಮನ್ನು ಎಲ್ಲಿಗೆ ಹಾಕಿಲ್ಲ? ಶಿಲುಬೆಗೆ ಹಾಕಿಲ್ಲ. ನಾವು ನಮ್ಮನ್ನ ದೇವರ ವಾಕ್ಯದ ಆಧಾರ ಮೇಲೆ ನಾವು ಜೀವಿಸೋದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಶಿಲುಬೆಗೆ ಹಾಕಿದವರಾಗಿ ಭೂಮಿಯಲ್ಲಿ ಇರಬೇಕು. ಅಂದ್ರೆ ನಾನು ಜೀವಿಸುವುದು ಇನ್ನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾರೆ ಎಂಬ ಅನುಭವದಲ್ಲಿ ನಾವು ಬರಬೇಕು. ಈ ಗಲಾತ್ಯದವರು ಏನು ಬಂದಿಲ್ಲ? ಕ್ರಿಸ್ತನಲ್ಲಿ ಜೀವಿಸುವ ಅನುಭವಕ್ಕೆ ಬಂದಿಲ್ಲ, ತಮ್ಮನ್ನು ಶಿಲುಬೆಗೆ ಹಾಕಿಕೊಂಡಿಲ್ಲ. ಆದ ಕಾರಣ ಇವರ ಬುದ್ಧಿಯಲ್ಲಿ ಸರಿಯಾಗಿರುವ ಬುದ್ಧಿ ಇರಲಿಲ್ಲ. ಈ ಕೊನೆ ಕಾಲದಲ್ಲಿ ವಿಶ್ವಾಸದಲ್ಲಿ ಯಾವ ರೀತಿ ಕೆಟ್ಟೋಗ್ತಾರೆ ಅಂದ್ರೆ, ಮನಸ್ಸಿನಲ್ಲಿ ಸೆಕೆಂಡ್ ಮನುಷ್ಯರ ಮಾತನ್ನು ಕೇಳಿ, ಈ ಪ್ರಪಂಚದ ಮಾತನ್ನು ಕೇಳಿ. ಅದಕ್ಕೆ ಅಪೊಸ್ತಲನಾಗಿರುವ ಪೌಲ ಹೇಳ್ತಾನೆ, ಈ ಗಲಾತ್ಯದವರನ್ನು ಕುರಿತು ಹೇಳುವ ಸಮಯದಲ್ಲಿ ಪ್ರಾರಂಭದಲ್ಲಿ ಇವರು ಸತ್ಯವನ್ನು ಅನುಸರಿಸಿ ಸತ್ಯಕ್ಕೆ ಒಳ್ಳೆ ಸಾಕ್ಷಿ ಆಗಿದ್ದರು. ಆದರೆ ಆಮೇಲೆ ಸತ್ಯವನ್ನು ಬಿಟ್ಟು ಆ ಕಡೆ ಈ ಕಡೆ ಅಳೆದಾಡುವವರು ಆಗಿದ್ರು. ಇದಕ್ಕೆ ಕಾರಣ ಏನು ಗೊತ್ತಾ? ಅವರು ತಮ್ಮನ್ನು ಶಿಲುಬೆಗೆ ಹಾಕಿಸಿಕೊಂಡಿಲ್ಲ. ಇನ್ನು ಜೀವಿಸೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾರೆ ಎಂಬ ಅನುಭವಕ್ಕೆ ಅವರು ಬರಲಿಲ್ಲ. ಹಾಗಾದರೆ ನಮ್ಮಲ್ಲಿ ಕ್ರಿಸ್ತನು ಜೀವಿಸ್ತಾರೆ ಎಂಬುದಾಗಿ ಅನುಭವಕ್ಕೆ ಬಂದರೆ ನಮಗೆ ವಿರುದ್ಧವಾಗಿರುವ ವೈರಿಗಳಾದಿ ಶೋಧನೆ ಇಕ್ಕಟ್ಟುಗಳು ಎಲ್ಲವೂ ನಮ್ಮನ್ನು ಬಿಟ್ಟು ಪರಿಪೂರ್ಣವಾಗಿ ಹೋಗುತ್ತದೆ. ಇನ್ನು ಜೀವಿಸೋದು ನಾನಲ್ಲ,
ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾರೆ. ನಮ್ಮಲ್ಲಿ ದೇವರು ಜೀವಿಸ್ತಾರೆ ಎಂಬ ಅನುಭವಕ್ಕೆ ನಾವು ಬರಬೇಕು. ಈ ಅನುಭವ ನಿಜವಾಗಿ ದೇವರ ಮಕ್ಕಳಾಗಿರುವಂಥ ಅನುಭವ. ಈ ಅನುಭವದಲ್ಲಿ ಗಲಾಟೆ ಮಾಡಿಲ್ಲ ನೋಡಿ. ಇವರಿಗೆ ದೇವರು ಇವರಕ್ಕೆ ಮಾತಾಡುವಾಗ ಇವರಿಗೆ ದೇವರ ಆತ್ಮನು ದೇವರ ಆಲೋಚನೆ ಬರಿಬೇಕಾದ್ರೆ ಅನೇಕ ದೊಡ್ಡ ಆಶೀರ್ವಾದಗಳನ್ನು ಮಹತ್ವಗಳನ್ನು ಹೇಳಿದ್ದಾರೆ. ಅದೇನಂದ್ರೆ ನೀವು ಗಮನಿಸಿ ನೋಡಿ, 11ನೇ ವಾಕ್ಯದಲ್ಲಿ 3ನೇ ಅಧ್ಯಾಯ, ನಂಬಿಕೆಯಿಂದಲೇ ನೀತಿವಂತನು ವಿಶ್ವಾಸದಲ್ಲೇ ನೀತಿವಂತನು ಏನ್ ಮಾಡ್ತಾನೆ, ಬದುಕುತ್ತಾನೆ. ನೋಡಿ, ಇವರಿಗೆ ವಿಶ್ವಾಸದಲ್ಲಿ ನೀತಿವಂತನಾಗಿರುವವನು, ದೇವರ ಮುಂದೆ ದೇವರ ನಿಯಮಗಳನ್ನು ಅನುಸರಿಸುವವನು ಬದುಕುತ್ತಾನೆ. ಅವನನ್ನು ಕೆಡಿಸೋದಕ್ಕೆ ಅಡ್ಡಿಪಡಿಸಿ ಯಾವ ಶಕ್ತಿ ಇಲ್ಲ ಎಂಬ ವಾಗ್ದಾನ ಬರುತ್ತೆ. ಎಂತ ವಾಗ್ದಾನ ನೋಡ್ರಿ. ದೇವರು ಇವರ ಮೇಲೆ ಇಷ್ಟ ಪ್ರೀತಿ ಎಷ್ಟಿದೆ ಎಂಬುದಾಗಿ ನೋಡ್ರಿ. ಇವರು ಪ್ರಾರಂಭದಲ್ಲಿ ಅವರಿಗಿದ್ದ ಪ್ರಾರ್ಥನೆ, ವಿಶ್ವಾಸ, ವಿಧೇಯತ್ವ, ಭಕ್ತಿ ಇವುಗಳು ಆಮೇಲೆ ಇಲ್ಲಿಂದ ಹೋದಾಗ ದೇವರನ್ನು ತಿರುಗಿ ಏನ್ ಮಾಡ್ತಾರೆ, ಎಚ್ಚರಿಸ್ತಾರೆ. ನೋಡಿ, ವಿಶ್ವಾಸದಲ್ಲೇ ನೀತಿವಂತ ಏನ್ ಮಾಡ್ತಾನೆ, ಬದುಕುತ್ತಾನೆ ಎಂದು ಬರೆದಿದೆ. ನಿಮ್ಮ ವಿಶ್ವಾಸವು ದೇವರ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ಮೇಲೆ ವಿಶ್ವಾಸ ಮೇಲೆ ಸರಿಯಾಗಿ ಕ್ರಮವಾಗಿರಲಿ. ನೀವು ನಿಮ್ಮನ್ನು ಶಿಲ್ಬೆಗೆ ಹಾಕಿರಿ. ಇನ್ನು ಜೀವಿಸುವುದು ನೀವಲ್ಲ, ನಿಮ್ಮಲ್ಲಿ ಕ್ರಿಸ್ತನು ಜೀವಿಸ್ತಾನೆ ಎಂಬ ಅನುಭವಕ್ಕೆ ಬರ್ರಿ ಎಂಬುದಾಗಿ ಅವರಿಗೆ ಎಚ್ಚರಿಸಿ ದೇವರ ವಾಗ್ದಾನವನ್ನು ಕುರಿತು ಬರೀತಾರೆ. ಪ್ರೈಸ್ ದಿ ಲಾರ್ಡ್. ಎಂತ ಒಂದು ಅನುಭವ ನೋಡ್ರಿ. ಇವತ್ತು ದೇವರ ಮಕ್ಕಳು ಸತ್ಯವೇದವನ್ನ ಓದುವಾಗ ನಾವು ಸತ್ಯಗಳನ್ನು ಹಿಡಿದುಕೊಂಡು ದೇವರು ನಮ್ಮನ್ನು ಕುರಿತು ಹೇಳುವಂತ ಮಹತ್ವದ ಕಾರ್ಯವನ್ನು ನಮಕೆಂದು ನಾವು ತೆಗೆದುಕೊಂಡು ನಾವು ದೇವರ ಮುಂದೆ ಇನ್ನು ಬದುಕೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಬದುಕ್ತಾನೆ. ಈ ಅನುಭವಕ್ಕೆ ಬರಬೇಕು. ಅವರಿಗೆ ಬರಿಬೇಕಾದ್ರೆ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನಿಮಗೆ ಸತ್ಯವನ್ನು ಕುರಿತು ಹೇಳಿದ್ರೆ ನಿಮಗೆ ಶತ್ರು ಆಗಿದ್ದೀರಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಾರಂಭದಲ್ಲಿ ಸತ್ಯವನ್ನು ಅರಿತು ಹಿಡಿಯುವಾಗ ದೇವರೇ ನಮ್ಮ ಹತ್ರ ಮಾತಾಡ್ತೇವೆ ಮಾಡಬೇಕಿದ್ದುಬಿಟ್ಟು ಬರ್ತಾ ಬರ್ತಾ ಸತ್ಯವನ್ನು ಹೇಳಿದ್ರೆ ಯಾರಾಗಿ ಮಾಡೋದು, ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಸಮಯದಲ್ಲಿ ನಾವು ವಿಶ್ವಾಸಿರಾದ ದೇವರ ಮಕ್ಕಳಾದ ಮೇಲೆ ದೇವರನ್ನ, ದೇವರ ಸಭೆಯನ್ನ, ದೇವರ ಸೇವಕರನ್ನ, ದೇವರು ಹೇಳುವ ವಾಕ್ಯವನ್ನು ನಾವೇನು ಮಾಡ್ತೀವಿ, ವಿರೋಧ ಮಾಡ್ತೀವಿ, ಶತ್ರು ಅಂತ. ಈ ಅನುಭವ ಬಂದರೆ ಅವರಿಗೆ ಬುದ್ಧಿ ಕೆಟ್ಟೋಗಿದೆ. ಯಾರೋ ಕೆಡಿಸಿದ್ದಾರೆ, ಮನುಷ್ಯರ ಮಾತು ಕೇಳ್ತಾರೆ. ಓದಿ 17ನೇ ವಾಕ್ಯದಲ್ಲಿ ಹೇಳ್ತಾರೆ ಮುಂದಕ್ಕೆ, ಅವರು ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಆಸಕ್ತರಾಗಿದ್ದಾರೆ. ಯಾರವರು? ನಿಮ್ಮನ್ನು ಯಾರು ಕೇಳಿಸ್ತಾರೋ, ನಿಮ್ಗೆ ಯಾರು ಅಡ್ಡಿಪಡಿಸ್ತಾರೋ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನು ಮೆಚ್ಚಿಸದೆ. ಅಂದ್ರೆ ನೀವು ಮೆಚ್ಚಿಸುವ ರೀತಿ ನಿಮಗೆ ತಕ್ಕಾಗಿ ಏನ್ ಮಾಡ್ತಾರೆ, ತಾಳ ಹಾಕ್ತಾರೆ. ಮಾಡೋದೆಲ್ಲ ಸರಿ ಅಂತಾರೆ, ಆಗಿದ್ರೆ ಒಳ್ಳೇದಂತ ಹೇಳ್ತಾರೆ. ಈಗ ಮಾಡಿದ್ರೆ ಒಳ್ಳೇದೆಂಬುದಾಗಿರುತ್ತೆ. ಯಾರ ಕಸವಾಗಿ ದೇವರಿಗೆ ಮೆಚ್ಚಿದ್ದಾಗಲ್ಲ, ಮನುಷ್ಯ ದೃಷ್ಟಿಯಲ್ಲಿ ಮೆಚ್ಚಿಸುವ ರೀತಿಯಲ್ಲಿ ನಿಮ್ಮನ್ನು ನಡೆಸಿಬಿಡ್ತಾರೆ. ಆಮೇಲೆ ಒಳ್ಳೆ ಅಭಿಪ್ರಾಯಗಳಿಂದ ಅಂತವರಾಗಿರದೆ ನೀವು ತಮ್ಮನ್ನೇ ಮೆಚ್ಚಿಸುವರಾಗಬೇಕೆಂದು ನಿಮ್ಮನ್ನು ಅಗಲಿಸುವುದಕ್ಕೆ ಹಾಗಾದ್ರೆ ಮನುಷ್ಯರು ಬರ್ತಾರೆ. ಫಸ್ಟ್ ನಿಮ್ಮ ಮೆಚ್ಚುಗೆ ಆಗಿರುತ್ತೆ, ನಿಮ್ಮ ತಕ್ಕಾಗಿ ತಾಳ ಹೊಡೆದು ನೀವು ಅವರನ್ನು ಮೆಚ್ಚಿಸಿ ಅವರಂಗೆ ಆಗಬೇಕು ಎಂಬುದಕ್ಕೋಸ್ಕರ ಪ್ರಯಾಸ ಪಡ್ತಾರೆ. ಹುಷಾರಾಗಿರಿ. ಈ ಕೊನೆ ಕಾಲದಲ್ಲಿ ದೇವ ಜನರ ಕೆಡಿಸುವಂತ ಬುದ್ಧಿಹೀನವಾಗಿರುವ ಈ ಗುಣ ಸ್ವಭಾವಗಳಿರುವುದರಿಂದ ನೀವು ಎಚ್ಚೆತ್ತುಕೊಂಡ್ರಿ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಕೆಟ್ಟೋಗಬಾರ್ದು. ಬುದ್ಧಿ ಇಲ್ಲದ ಗಲಾತ್ಯದವರೇ. ಮುಂದೆ ನಾನು ನಿಮ್ಮ ಸಂಗಡ ಇರಬೇಕಾದ್ರೆ ಮಾತ್ರವಲ್ಲದೆ ಯಾವಾಗಲೂ ಒಳ್ಳೆ ವಿಷಯದಲ್ಲಿ ನೀವು ಮೆಚ್ಚಿಸಿಕೊಳ್ಳುವುದು ಒಳ್ಳೆಯದು. ಅಂದ್ರೆ ನಾನು ನಿಮ್ಮ ಸಂಗಡ ಇರಬೇಕಾದ್ರೆ ಒಳ್ಳೆಯವರಾಗಲ್ಲ, ನಾನು ಇಲ್ಲದೇ ಸಮುದ್ರದಲ್ಲಿ ಕೂಡ ನೀವು ದೇವರು ಮೆಚ್ಚಿಸಿಕೊಳ್ಳುವ ರೀತಿ ನಡೆಯುವುದು ಒಳ್ಳೆಯದೇ.
ಆ ಅನುಭವಕ್ಕೆ ಬರಬೇಕು. ಇನ್ನೊಂದು ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿ. ನೀವು ಚೆನ್ನಾಗಿ ಓಡ್ತಾ ಇದ್ದೀರಲ್ಲ, ಆದರೆ ಪ್ರಾರ್ಥನೆಗಾಗಿ ಓಟ, ವಿಶ್ವಾಸಕ್ಕಾಗಿ ಓಟ, ಆರಾಧನೆಕ್ಕಾಗಿ ಓಟ, ದೇವರಕ್ಕಾಗಿ ನಡೆಯುವುದಕ್ಕಾಗಿ ಓಟ, ದೇವರ ಸ್ವಾರ್ಥೆಯಲ್ಲಿ ಓಟ, ದೇವರ ಕಾರ್ಯಗಳಲ್ಲಿ ನಾವೇನು ಮಾಡ್ತೀವಿ? ಸೋಮಾರಿಗಳಾಗಿರದೆ ಓಡ್ತಾ ಚೆನ್ನಾಗಿದ್ದೀರಲ್ಲ. ಹಾಗಾದ್ರೆ ಯಾರು ನಿಮ್ಮನ್ನು ತಡೆ ಮಾಡ್ತಾರೆ? ನೀವು ಅರ್ಥ ಮಾಡ್ಕೊಳ್ರಿ. ನೀವು ವಿಶ್ವಾಸಕ್ಕೆ, ಪ್ರಾರ್ಥನೆಗೆ, ದೇವರಲ್ಲಿ ಬೆಳೆಯುವುದಕ್ಕೆ, ನಡೆಯುವುದಕ್ಕೆ ಆಗದ ರೀತಿ ನಿಮ್ಮನ್ನು ಯಾರು ತಡೆ ಮಾಡಿದ್ದಾರೆ? ಯಾರವರು ಕೇಳ್ತಾರೆ? ಬುದ್ಧಿ ಇಲ್ಲದ ಗಲಾಟೆಯವರೇ, ಇದನ್ನು ತಡೆದವರು ಯಾರು? ನಿಮ್ಮನ್ನ ಹಿಂಗೆ ಮೋಸಗೊಳಿಸಿದವರು ಯಾರು? ನೀವು ಬಹಳ ಚೆನ್ನಾಗಿ ಓಡ್ತಾ ಇದ್ದೀರಲ್ಲ, ಸತ್ಯಕ್ಕೆ ವಿಧೇಯರಾಗಿ ಚೆನ್ನಾಗಿ ನಡೀತಾ ಇರುವ ನಿಮ್ಮನ್ನ ಸತ್ಯಕ್ಕೆ ಅವಿಧೇಯರಾಗುವಂತೆ ನಿಮ್ಮನ್ನು ತಡೆ ಮಾಡಿದವರು ಯಾರು ಎಂಬುದಾಗಿ ಆ ವಾಕ್ಯದಲ್ಲಿ ಕೇಳ್ತಾನೆ. 10ನೇ ವಾಕ್ಯದಲ್ಲಿ ಓದಲ್ಲ. ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುವವನು ಯಾವನಾದರೂ ಸರಿ, ಅವನಿಗೆ ಬರುವ ದಂಡನೆಯನ್ನು ಅನುಭವಿಸ್ತಾನೆ. ಅವನಿಗೆ ತಕ್ಕ ಶಿಕ್ಷೆ ತೀರ್ಪು ದೇವರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಅವನು ಹೇಳ್ತಾ ಇರೋದು, ಹಿಂಗೆ ದೇವರನ್ನು ಕುರಿತು ತಿಳುವಳಿಕೆ ನಡಿಬೇಡ್ರಿ, ಬುದ್ಧಿ ಇಲ್ಲದ ಗಲಾಟೆಯಾದವರೇ, ನೀವು ದೇವರನ್ನ ಅರಿತು ಸತ್ಯಕ್ಕೆ ಅನುಸಾರವಾಗಿ ನಡ್ರಿ ಎಂಬುದಾಗಿ ಅವರಿಗೆ ಬುದ್ಧಿ ಹೇಳಕ್ಕೆ ಸ್ಟಾರ್ಟ್ ಮಾಡ. ಇದರಲ್ಲಿ ಇನ್ನೊಂದು ಸತ್ಯಾಂಶವನ್ನು ಕುರಿತು ಅವ್ರ ಬುದ್ಧಿಯಿಂದ ಮಾಡಿರುವ ಇನ್ನೊಂದು ಕಾರ್ಯವನ್ನು ಕುರಿತು ನಾನು ನಿಮ್ಗೆ ಹೇಳ್ತೇನೆ. ಕಡೆಯದಾಗಿ 26ನೇ ವಾಕ್ಯವನ್ನು ಓದಿ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೆ ಒಬ್ಬರು ಮತ್ಸರವುಳ್ಳವರು ಆಗದೆ ಇರೋಣ. ಹಾಗಾದ್ರೆ ಇವರಲ್ಲಿ ಏನ್ ಬಂದಿದೆ? ಫಸ್ಟ್ ಸುಮ್ಮನೆ ಇವರನ್ನು ಹೊಗಳಿದ್ರೆ ಸಾಕು, ಯಾರಾದ್ರೂ ಅವನು ಹೊಗಳಬೇಕು, ಇವರು ಅವರು ಹೊಗಳಬೇಕು. ಫಸ್ಟ್ ಗುಣ. ಸೆಕೆಂಡ್, ಒಬ್ಬರಿಗೊಬ್ಬರು ರೇಗಿಸಬೇಕು, ಕೋಪ ಹುಟ್ಟಿಸಬೇಕು. ಮೂರನೇದಾಗಿ, ಒಬ್ಬರ ಮೇಲೆ ಇನ್ನೊಬ್ಬರು ಹೊಟ್ಟೆ ಕಿಚ್ಚಬಡಬಾರದು, ಮತ್ಸರವುಳ್ಳವರು. ಈ 3 ಸ್ವಭಾವಗಳು ಬಂದರೆ ಅದು ಶರೀರ ಸಂಬಂಧವಾಗಿರುವಂತಹ ಪ್ರಾಕೃತ ಮನುಷ್ಯರಾಗಿ ಅವರನ್ನು ಮಾರ್ಪಡಿಸಿ ಆತ್ಮೀಯರಾಗಿರುವ ಗುಣಗಳು ಅವರಲ್ಲಿ ಇಲ್ಲದಂತೆ ಮಾಡಿಬಿಡ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಪ್ರಾರಂಭದಲ್ಲಿ ನೀವು ಆತ್ಮೀಯ ಮನುಷ್ಯರಾಗಿ ಸತ್ಯವನ್ನು ಅನುಸರಿಸಿ ನಡೀತಾ ಇದ್ರಿ, ಆದ್ರೆ ಬರ್ತಾ ಬರ್ತಾ ಏನ್ ಮಾಡ್ತಾ ಇದ್ರಿ? ಪ್ರಾಕೃತ ಮನುಷ್ಯರಾಗಿ ಬದಲಾವಣೆ ಆಗ್ತಿದ್ರಲ್ಲ. ಬುದ್ಧಿ ಇಲ್ಲದವರೇ, ನಿಮ್ಮನ್ನು ಕೆಡಿಸದವನು ಯಾರು ಎಂಬುದಾಗಿ ಅವರಿಗೆ ಬಹಳ ಕೊನೆಯ ದಿನಗಳಲ್ಲಿ ಬರುವಂತಹ ಎಚ್ಚರಿಕೆಯಾಗಿ ಅಪೊಸ್ತಲ ಪೌಲನ ಮೂಲಕವಾಗಿ ಈ ಗಲಾತ್ಯದವರಿಗೆ ಕೊಟ್ಟ ಎಚ್ಚರಿಕೆ ಮಾತು ಶ್ರೇಷ್ಠವಾಗಿದೆ. ಇದು ಈ ಕಾಲದಲ್ಲಿ ನಡೆಯುವಂತ ಜನರಿಗೆ ಹಾಗೇ ಹೋಲಿಕೆ ಆಗುತ್ತೆ. ನೀವು ಬುದ್ಧಿ ಆಗಿ ನೋಡ್ರಿ, ಉಪವಾಸ ಇರ್ರಿ, ಪ್ರಾರ್ಥನೆ ಮಾಡ್ರಿ, ದೇವರ ಆತ್ಮ ಬಲದಲ್ಲಿ ನಿಂತ್ಕೊಳ್ರಿ, ಸೈತಾನ ಎದುರಿಸ್ರಿ. ಯಾಕಂದ್ರೆ ವಿಶ್ವಾಸದಿಂದ ನೀತಿವಂತನು ಬದುಕುತ್ತಾನೆ. ವಿಶ್ವಾಸದ ಮೂಲಕವಾಗಿ ಅಬ್ರಹಾಮನ ಉಂಟಾಗಿರುವ ಆಶೀರ್ವಾದ ಯೇಸು ಕ್ರಿಸ್ತ ಮೂಲಕವಾಗಿ ನಮಗೆ ಬರುತ್ತೆ. ಇದೆಲ್ಲವನ್ನ ಬಿಡಿಸಿ ಈ ಗಲಾತ್ಯರು ಬರೆದ ಪತ್ರಿಕೆಗಳು ಹೇಳ್ತಾರೆ. ನಾವು ಗಮನಿಸೋಣ, ನಾವು ಎಂತ ಅದ್ಭುತವಾಗಿರುವ ಸಂದೇಶವನ್ನ ಈ ಗಲಾತ್ಯದವರಿಗೆ ಅಪೊಸ್ತಲನಾಗಿ ಪೌಲನು ಬರೆದಿದ್ದಾನೆ. ಪ್ರಿಯರೇ, ಇದು ಕೊನೆ ಕಾಲದಲ್ಲಿ ಬಂದಿರುವ ನಮಗೆ, ಕೊನೆ ಕಾಲದಲ್ಲಿ ಬಂದಿರುವ ದೇವ ಜನರಿಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ, ಪ್ರಾರ್ಥನೆ ಕಡಿಮೆ ಆಗಿರೋರು, ಉಪವಾಸ ಕಡಿಮೆ ಆಗಿರೋರು, ದೇವರಿಗೆ ಕೊಡುವುದು ಕಡಿಮೆ ಆಗಿರುವರು, ದೇವರ ಉಪದೇಶದಲ್ಲಿ ನೆಲೆಕೊಂಡಿರುವುದಕ್ಕೆ ಕಡಿಮೆ ಆಗಿರುವರು, ಇನ್ನು ನಾನು ಜೀವಿಸೋದು ನಾನಲ್ಲ, ಕ್ರಿಸ್ತನನ್ನು ಜೀವಿಸ್ತಾನೆಂಬುದಾಗಿ ಜೀವಿಸಬೇಕಾದ ಅನುಭವ ಇಲ್ಲದವರು, ಅವರವರು ತಮ್ಮ ತಮ್ಮ ಈ ಪ್ರಪಂಚದ ಎಲ್ಲ ಆಸಪಾಸನ ಸಿನಿಮೆಗೆ ಹಾಕಿದವರಾಗಿ ಇಲ್ಲದವರು, ಇವರೆಲ್ಲರನ್ನ ಎಚ್ಚರಿಸಿ ಮೋಸ ಹೋಗಬೇಡ್ರಿ ಎಂಬುದಾಗಿ, ದೇವರ ಬಲವು, ದೇವರ ಆಶೀರ್ವಾದ ಹೊಂದಿಕೊಂಡು ಹೇಗೆ ಇರಬೇಕೆಂಬುದಾಗಿ ಅವರಿಗೆ ಬೋಧಿಸ್ತಾನೆ.
ಅದೇ ಸಂದೇಶವನ್ನ ದೇವರಾತ್ಮನ ಇವತ್ತು ನಿಮ್ಮೆಲ್ಲರಿಗೆ ನಮಗೆ ಕರ್ತರು ಬೋಧಿಸ್ತಾ ಇದ್ದಾರೆ. ಕರ್ತ ಮುಂದೆ ಸಮರ್ಪಿಸೋಣ. ಪರಲೋಕದ ದೇವರು ಏನ್ ಹೇಳ್ತಾರಂದ್ರೆ ಓದ್ ನೋಡಿ, ಈಗ ಓದನ, ಮೋಸ ಹೋಗ್ಬೇಡ್ರಿ, ದೇವರು ತಿರಸ್ಕಾರ ಸಹಿಸಲ್ಲ. ನೋಡಿ, ದೇವರು ಯಾವ್ದಾದ್ರು ಸಹಿಸಲ್ಲ. ದೇವರ ವಾಕ್ಯವನ್ನ ದೇವರ ಸೇವಕರು ದೇವರ ವಾಕ್ಯವು ನಮಗೆ ಬೋಧಿಸಿ ಹೇಳುವಾಗ ಅದನ್ನ ತಿರಸ್ಕಾರ ಮಾಡಬಾರ್ದು. ಇವತ್ತು ಬಹು ಜನರು ಏನ್ ಮಾಡ್ತಾರೆ, ನೀವು ಪ್ರಸಂಗ ಮಾಡೋದು ಮಾಡಿ, ನಾವು ಮಾತ್ರ ಹಿಂಗೆ ನಡೆಯೋದು. ಗೊತ್ತಾನೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಕಡೆ ದೇವರ ಆತ್ಮ ಮೂಲಕವಾಗಿ ಪೌಲನು ಏನ್ ಹೇಳ್ತಾರೆ ಗೊತ್ತಾ, ನೀವೇನ್ ಬಿತ್ತಿತೀರೋ ಅದನ್ನೇ ಕೊಯ್ತೀರಿ. ಇದ್ರ ಅರ್ಥ ಏನು ಗೊತ್ತಾ, ದೇವರ ವಾಕ್ಯದಂತೆ ನಡೆಯುವ ಜೀವನ ಇದ್ರೆ ನಿಮ್ಗೆ ಒಳ್ಳೆ ಆಶೀರ್ವಾದ ಬರುತ್ತೆ. ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವರಾಗಿದ್ದರೆ ಅದಕ್ಕೆ ತಕ್ಕ ದೇವರ ಕೋಪ ಶಿಕ್ಷೆಗಳು ಬರುತ್ತೆ. ನೀವು ಯಾವುದನ್ನು ಬಿತ್ತಿತೀರೋ ಅದನ್ನೇ ಕೊಯ್ಯುವರಾಗ್ತೀರಿ. ಈಗೆಲ್ಲ ಎಚ್ಚರಿಸುತ್ತಾ ಅವನ ಕಡೆಯದಾಗಿ ಒಂದು ಮಾತು ಎರಡು ವಾಕ್ಯವನ್ನು ಹೇಳಿದ್ದಾನೆ. 6ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ನನಗಾಗಿರುವ ನಮ್ಮ ಕರ್ತನಾಗಿರುವ ಯೇಸುವಿನ ಶಿಲುಬೆಯನ್ನೇ ಹೊರತು ನಾನು ಎಚ್ಚರ ಪಡುವುದು ಬೇರೆ ಯಾವುದರಲ್ಲಿಲ್ಲ. ಹಾಗಾದ್ರೆ ವಿಶ್ವಾಸ ಜೀವನ ಹೆಂಗಿರ್ಬೇಕು? ಕ್ರಿಸ್ತನಲ್ಲಿಯೇ, ಕ್ರಿಸ್ತನ ಶಿಲುಬೆಯಲ್ಲಿಯೇ, ಶಿಲುಬೆಯ ಉಪದೇಶದಲ್ಲಿಯೇ ನಾವು ಎಚ್ಚರ ಪಡುವರಾಗಬೇಕು. ಈ ತೀರ್ಮಾನ ತೆಗೆದುಕೊಡ್ರಿ. ನೆಕ್ಸ್ಟ್ 17ನೇ ವಾಕ್ಯ, ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರ್ತಾರಲ್ಲ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸಗಳ ಮೇಲೆ ಏನಿರ್ಬೇಕು? ಮುದ್ರೆ ಇರಬೇಕು. ಇವತ್ತು ಬಹು ಜನರಿಗೆ ಯಾರ ಮುದ್ರೆ ಇಲ್ಲ? ಯೇಸುವಿನ ಮುದ್ರೆ ಇಲ್ಲ. ಅಪೊಸ್ತಲನಾದ ಪೌಲನು ಗಲಾತ್ಯರಿಗೆ ಹೇಳ್ತಾನೆ, ದೇವರ ವಾಕ್ಯವನ್ನು ಅನುಸರಿಸಿ ಶಿಲುಬೆಯ ಉಪದೇಶದಲ್ಲಿ ನಿಂತು ದೇವರ ವಾಕ್ಯದ ಪ್ರಕಾರವಾಗಿ ಪ್ರಾರ್ಥನೆಯೋ ಉಪವಾಸವೋ ದೇವರ ಸಭೆಯಲ್ಲಿ ಕೊಡುವುದು ನಡೆಯುವುದು ಇದು ಕಲ್ತಾಗಿದ್ರೆ ದೇವರ ಅವರ ಮೇಲೆ ಮುದ್ರೆ ಹಾಕಿಬಿಟ್ಬಿಡ್ತಾರೆ. ಇದನ್ನು ಮೀರಿ ಸೈತಾನ ಯಾರು ಮುಟ್ಟಕ್ಕೆ ಅವಕಾಶ ಇಲ್ಲ. ಎಂತ ಅದ್ಭುತವಾಗಿ ಸಂದೇಶ ನೋಡ್ರಿ. ಮಾಡೋಣ. ಪರಲೋಕದ ದೇವರು ಈ ದಿನಗಳಲ್ಲಿ ನಮ್ಮನ್ನು ನೋಡಿ ಪರಿಶುದ್ಧ ಆತ್ಮನಿಂದಲೂ ದೇವರ ಮಕ್ಕಳೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನ ಮೇರೆಗೆ ನಮಗೆ ಮುದ್ರಿಸಲ್ಪಟ್ಟವರಾಗಿ ನಾವು ಆತನವರೆಂದು ಆತನ ಬರುವನೆಯಲ್ಲಿ ಆತನ ಸಂಧಿಯಲ್ಲಿ ಹೋಗಿ ನಿಲ್ಲೋದಕ್ಕೆ ಯೋಗ್ಯರೆಂಬುದಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ತನ್ನನ್ನೇ ಬಲಿಯಾಗಿ ಕೊಟ್ಟ ಆ ದೇವರ ಕೃಪೆಯಿಂದ ನಮಗಿಂತ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಈ ಮುದ್ರೆ ಹಾಕಿದವರು, ಹಾಕಿಸಿಕೊಂಡವರು ಈ ಅನುಭವಕ್ಕೆ ಬಂದವರು ಸೈತಾನ ಮುಟ್ಟಲ್ಲ. ಸೈತಾನ ಶೋಧನೆ ಪೂರ್ಣವಾಗಿ ಗೆಲ್ಲುತ್ತೀರಿ. ಅದು ಬಲಗೀನತ್ವಾಗಲಿ, ಶೋಧನೆ ಆಗಲಿ, ಹೋರಾಟಗಳಾಗಲಿ ಇವೆಲ್ಲವನ್ನು ಕುರಿತು ಅಪೊಸ್ತಲ ಪೌಲನು ಹೇಳ್ತಾನೆ, ನನ್ನ ಬಲಗೀನತೆಯಲ್ಲಿ ಆತನ ಬಲವು ಪೂರ್ಣ ಶಾಂತವಾಗುತ್ತದೆ ಎಂಬುದಾಗಿ ಅವಳನ್ನು ಎದುರಿಸಿ ಅವನನ್ನು ಗೆಲ್ಲುವಂತ ಶಕ್ತಿಯನ್ನ ತನ್ನಲ್ಲಿ ಹೊಂದಿಕೊಳ್ತಾನೆ. ಈ ಭಾಗ್ಯವು ನಿಮ್ಮ ಎಲ್ಲರಿಗೆ ದೇವರು ಇವತ್ತು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋಣ. ಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ದಿನವೂ ಅಪ್ಪ ನಿನ್ನ ಮಕ್ಕಳು ಎಚ್ಚೆತ್ತುಕೊಳ್ಳುವುದಕ್ಕೆ, ಅಪ್ಪ ನಿನ್ನ ಸತ್ಯವನ್ನು ಗ್ರಹಿಸಿಕೊಳ್ಳುವುದಕ್ಕೆ, ಪ್ರಾರಂಭದಿಂದ ಕೊನೆವರೆಗೆ ನಿನ್ನ ಅಪಾತ್ರನೆ ತೋರಿಸಿರುವಂತಹ ಸುವಾರ್ತೆಯ ಪ್ರಕಾಶದಲ್ಲಿ ನಿನ್ನ ಸತ್ಯದ ಬೆಳಕಿನಲ್ಲಿ ಪ್ರತಿಯೊಬ್ಬ ನಡೆಯಕ್ಕೆ ನೀನು ಕೃಪೆ ಕೊಡಬೇಕನ್ನ ಪ್ರಾರ್ಥನೆಯ. ಇದರ ಸೈತಾನ್ ಯಾರನ್ನು ವಂಚಿಸದಂತೆ ಮನುಷ್ಯರು ಲೋಕದ ಕಾರ್ಯಗಳು ದೇವರೇ ಯಾವ ರೀತಿ ನೀವು ಅಪ್ಪ ತಂದೆ ನಿನ್ನ ಮಕ್ಕಳನ್ನು ಮೋಸಗೊಳಿಸದಂತೆ ಯೇಸು ನಾಮದಲ್ಲಿ ನಾವು ಆಜ್ಞಾಪಿಸುವಯ್ಯ. ನಿನ್ನ ಕೃಪೆ ಬಲವ ನಿನ್ನ ಮಕ್ಕಳು ಒಬ್ಬೊಬ್ಬರಲ್ಲಿ ಉಂಟಾಗಲಿಕ್ಕೆ ಒಬ್ಬೊಬ್ಬರನ್ನು ದೇವರೇ ಅಪಾತನೆ ಕ್ರಿಸ್ತನಲ್ಲಿ ಮುದ್ರಿಸಲ್ಪಟ್ಟವರಾಗಿ ದೇವರ ಆತ್ಮನಿಂದ ಇವರು ಕ್ರಿಸ್ತನ ಮಕ್ಕಳೆಂಬುದಾಗಿ ಗುರುತಿಸಲ್ಪಟ್ಟವರಾಗಿ ಮುದ್ರಿಸಲ್ಪಟ್ಟವರಾಗಿ ನಿನ್ನ ಮಕ್ಕಳು ಜೀವಿಸುವಂತ ಎಲ್ಲ ಕೃಪೆಯನ್ನು ಕೊಡ ರಾಜ.
ವಿರೋಧವಾಗಿ ಬರುವಂತಹ ಈ ಪ್ರಪಂಚವು, ಲೋಕದ ಕಾರ್ಯಗಳು, ವಂಚಿಸುವ ಜನರು, ಮೋಸಗೊಳಿಸುವಂತಹ ಶಕ್ತಿಗಳು ಎಲ್ಲವನ್ನ ಯೇಸು ನಾಮದಲ್ಲಿ ಆಜ್ಞಾಪಿಸಿ ಕಟ್ಟದ್ವಯ್ಯ. ಒಬ್ಬೊಬ್ಬರ ಸುತ್ತಲೂ ನಿನ್ನ ವಾಕ್ಯದ ಪ್ರಕಾಶವು, ಸ್ವಾರ್ಥ್ಯ ಪ್ರಕಾಶವು, ಸತ್ಯದ ಬೆಳಕು ಒಬ್ಬೊಬ್ಬರ ಜೊತೆಲಿರುವುದಕ್ಕೆ ಸಹಾಯ ಮಾಡಯ್ಯ. ಅದರ ಬೆಳಕಿನ ನಡುವಂತ ಅಭಿಷೇಕ ಮಾಡು. ದುಷ್ಟರ ಸೈತಾನ ಹೋರಾಟಗಳನ್ನ ಗೆಲ್ಲುವುದಕ್ಕೆ ಒಬ್ಬೊಬ್ಬರಿಗೆ ಬಲಶಕ್ತಿಯನ್ನು ಕೊಡು, ಬಿಡುಗಡೆ ಕೊಡು, ಧೈರ್ಯವನ್ನು ಕೊಡು, ಆರೋಗ್ಯವನ್ನು ಕೊಡು, ಸಮಾಧಾನ ಕೊಡು ದೇವರೇ. ಅದ್ಭುತಗಳನ್ನು ಮಾಡಯ್ಯ. ನಿನ್ನ ಪಾದ ಬಳಿ ಸಮರ್ಪಿಸ್ತೇನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.